ವಿಕೃತ ಮನಸ್ಥಿತಿಯ ವ್ಯಕ್ತಿಗಳು ಹೇಗಿದ್ದಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ಗೌಪ್ಯವಾಗಿ ನಡೆಯಬೇಕಿದ್ದ ಘಟನೆಗಳು ಮಹಿಳೆಯರು ಮುಜುಗರ ಪಡುವಂತಾಗಿದೆ. ನಗರದಲ್ಲಿ ವಿಕೃತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಾದ ಗೌಪ್ಯತೆ ಸಾರ್ವಜನಿಕವಾಗಿ ನಡೆದು ಹೋದ್ರೆ ವಿಕೃತ ಎನಿಸಿಕೊಳ್ಳುತ್ತದೆ. ಸಾವಿರಾರು ಜನರು ಓಡಾಡುವ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಜಾಲಹಳ್ಳಿ ಮೆಟ್ರೋ ನಿಲ್ದಾಣದ ಭದ್ರತಾ ಸಿಬ್ಬಂದಿ ವಿಕೃತಿ ಮೆರೆದಿದ್ದಾನೆ. ಮಹಿಳೆ ಆರೋಪಿಸಿರುವಂತೆ ತನ್ನನ್ನ ನೋಡಿ ಅಸಹ್ಯವಾಗಿ ನಡೆದುಕೊಂಡಿದ್ದಾರೆ. ಮುಜುಗರ ಆಯಿತು ಎಂದು ದೂರಿದ್ದಾರೆ. ಇನ್ನೊಂದು ಕಡೆ ಕಾಮುಕನ ದುಷ್ಕೃತ್ಯ ಬಯಲಿಗೆ ಬಂದಿದೆ. ಶ್ರುತಿ ಸಿಂಗ್ ಎಂಬಾಕೆ ತನ್ನ ಸ್ನೇಹಿತನ ಜೊತೆ ಡ್ರಾಪ್ ಪಡೆದು ಮನೆ ಬಳಿ ಬರುತ್ತಿದ್ದಾಗ ಆಕೆಯನ್ನ ಫಾಲೋ ಮಾಡಿಕೊಂಡು ಬಂದಿದ್ದ ವ್ಯಕ್ತಿಯೊಬ್ಬ ಯುವತಿಯನ್ನು ಹಿಂಭಾಗದಿಂದ ತಬ್ಬಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಕೂಡಲೇ ಸ್ಥಳೀಯರ ಸಹಕಾರದಿಂದ ಆತನನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಮಹಿಳೆಯರಿಗೆ ಸೇಫ್ಟಿ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪಕ್ಕದ ಮನೆಯಲ್ಲಿ ವಾಸವಿರುವ ದಂಪತಿ ಸರಸ ಸಲ್ಲಾಪ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಗಿರಿನಗರ ಪೊಲೀಸ್ ಠಾಣೆಗೆ ವಿಚಿತ್ರ ಕೇಸ್ ಬಂದಿದ್ದು, ದಂಪತಿ ಲೈಂಗಿಕ ಕ್ರಿಯೆ ಮಾಡುವಾಗ ಕಿಟಕಿ ಓಪನ್ ಮಾಡಿಕೊಳ್ತಾರೆ. ನಮ್ಮ ಮನೆ ಬಾಗಿಲು ತೆರೆದ್ರೆ ಕಿಟಕಿ ಕಾಣಿಸುತ್ತದೆ ಎಂದು ಮಹಿಳೆ ದೂರು ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ಪೊಲೀಸರ ಮೊರೆ ಹೋದ್ರೆ ಪರಿಹಾರ ಸಿಗುವುದು ಕಷ್ಟ. ಆದ್ರೆ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಈಗ ಜನ ಮಾರ್ಕೆಟ್ಗೆ ಹೋಗಿ ತರಕಾರಿ ಖರೀದಿ ಮಾಡುವುದನ್ನು ಬಿಟ್ಟಿದ್ದಾರೆ. ಇನ್ನು ಅಂಗಡಿಯವರು ಕೂಡ ಆನ್ಲೈನ್ ನಲ್ಲೇ ಖರೀದಿ ಮಾಡ್ತಾರೆ. ಈ ರೀತಿಯ ಘಟನೆ ಮಾರಾಮಾರಿಗೆ ಕಾರಣವಾಗಿದೆ. ಹಾಗಿದ್ರೆ ಏನಾಯ್ತು ಬನ್ನಿ ನೋಡೋಣ. ಇಲ್ಲಿ ನೋಡಿ, ಹಿಗ್ಗ ಮುಗ್ಗ ಹೊಡೆದಾಡ್ತಾ ಇರೋ ದೃಶ್ಯ. ಈ ಗಲಾಟೆಗೆ ಕಾರಣ ಆಗಿದ್ದು ಕೇವಲ 30 ರೂಪಾಯಿ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆಟ್ಟದಾಸನಪುರದಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆಗೊಳಗಾಗಿದ್ದು ಬಾಲಾಜಿ ಪ್ರಾವಿಷನ್ ಸ್ಟೋರ್ ಮಾಲೀಕ ಲಲಿತ್. ನಿನ್ನೆ ನಿಂಜಾ ಕಾರ್ಟ್ನಲ್ಲಿ ತೆಂಗಿನಕಾಯಿ, ಈರುಳ್ಳಿ, ಹೂಕೋಸು ಬುಕ್ ಮಾಡಿದ್ರಂತೆ. ಇವತ್ತು ಬೆಳಗ್ಗೆ ಡೆಲಿವರಿ ಬಾಯ್ ತಂದು ಕೊಟ್ಟಿದ್ದಾನೆ. ಆದ್ರೆ ತೆಂಗಿನಕಾಯಿ ತೂಕದಲ್ಲಿ 700 ಗ್ರಾಂ ವ್ಯತ್ಯಾಸ ಇತ್ತಂತೆ. ತೂಕ ಕಡಿಮೆ ಇರುವ ಕಾರಣ 30 ರೂಪಾಯಿ ಕಡಿಮೆ ಕೊಡ್ತೀನಿ ಎಂದಿದ್ದು ಗಲಾಟೆಗೆ ಕಾರಣ. ಡೆಲಿವರಿ ಬಾಯ್ ಮತ್ತು ಅಂಗಡಿ ಮಾಲೀಕನ ನಡುವೆ ವಾಗ್ವಾದ ನಡೆದು ಚಾಕ್ಲೇಟ್ ಡಬ್ಬಿ ಮತ್ತು ಪೊರಕೆ ಸ್ಟಿಕ್ನಿಂದ ಹಲ್ಲೆ ನಡೆಸಿದ್ದಾನೆ. ನಾನು ನಿಂಜಾ ಕಾರ್ಡಲ್ಲಿ ಆರ್ಡರ್ ಮಾಡಿದ್ದೀನಿ ತರಕಾರಿ, ವೆಜಿಟೇಬಲ್. ಬೆಳಗ್ಗೆ ಐಟಮ್ ಶಾರ್ಟೇಜ್ ಬಂದಿರೋದು ಅಮೌಂಟ್ ಕಡಿಮೆ ಕೊಡ್ತಾ ಇದ್ದೀನಿ ಅಂದರೆ ಅವ್ರು ಗಲಾಟೆ ಮಾಡಿದ್ದಾರೆ, ಸರಿಯಾಗಿ ಹೊಡೆದಿದ್ದಾರೆ. ಅದು ತರಕಾರಿ ಶಾರ್ಟೇಜ್, ತೆಂಗಿನಕಾಯಿ ಶಾರ್ಟೇಜ್, ಅದಕ್ಕೆ ನಾನು ಅಮೌಂಟ್ ಕಟ್ ಮಾಡಿ ಕೊಡ್ತೀನಿ ಅಂದರೆ ಅವ್ರು ಹೇಳ್ದ ಕಡಿಮೆ ಅಪ್ಪ ಉಲ್ಟಾ ಫುಲ್ಟಾ ಹೇಳಿದ್ದಾರೆ, ಗಾಲಿಯಲ್ಲಿ ಹೊಡೆದಿದ್ದಾರೆ. ಹಲ್ಲೆ ನಡೆಸಿದ ಡೆಲಿವರಿ ಬಾಯ್ ಅಷ್ಟಕ್ಕೆ ಸುಮ್ಮನಾಗದೆ ತನ್ನ ಸ್ನೇಹಿತರನ್ನು ಕರೆಸಿಕೊಂಡು ಪುನಃ ಹಲ್ಲೆಗೆ ಯತ್ನಿಸಿದ್ದಾನೆ. ಪೂರ್ಣ ಬಿಲ್ ಪಾವತಿ ಮಾಡು, ಇಲ್ಲವಾದರೆ ಅಂಗಡಿ ಪುಡಿ ಪುಡಿ ಮಾಡುವುದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಭಯಗೊಂಡ ಅಂಗಡಿ ಮಾಲೀಕ 112ಕ್ಕೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದು, ಪೊಲೀಸರು ಸ್ಥಳಕ್ಕಾಗಮಿಸಿ ಡೆಲಿವರಿ ಬಾಯ್ ಸೇರಿದಂತೆ 5ರನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಈ ಥರ ಹಲ್ಲೆ ಮಾಡ್ತಾರೆ, ಕೂಡಲೇ ಅವರು 112ಗೆ ಕರೆ ಮಾಡಿದ್ದಾರೆ. 112 ಕರೆ ಮಾಡಿದ ತಕ್ಷಣ ವಿತಿನ್ ಒಂದು 5-10 ಮಿನಿಟ್ಸ್ ಅಲ್ಲಿ ಅವರು ಪೊಲೀಸರು ಬಂದಿದ್ದಾರೆ. ಎಲ್ಲ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಆನ್ಲೈನ್ ಶಾಪಿಂಗ್ ಮಾಡಿದ ಮೇಲೆ ಐಟಂ ಪ್ಯಾಕ್ ಮಾಡುವಲ್ಲಿ ಎಡವಟ್ಟು ಆಗಿರಬಹುದು. ಆದ್ರೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕಿತ್ತು. ಆದ್ರೆ ಈಗ ಗಲಾಟೆಯಾಗಿದೆ. ಅಂಗಡಿ ಮಾಲೀಕ ಮತ್ತು ಡೆಲಿವರಿ ಬಾಯ್ ಬಡಿದಾಡಿಕೊಂಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.